ದೆಹಲಿಯ ಜಂತರ್ ಮಂತರ್ ಬಳಿ ಪ್ರತಿಭಟನಾಕಾರರ ದಂಗೆ ಈಗ ತೀವ್ರ ಸ್ವರೂಪ ಪಡ್ಕೊಳ್ಳೋ ಲಕ್ಷಣಗಳಿದೆ. ಪ್ರತಿಭಟನಾಕಾರರ ಕಲ್ಲು ತೂರಾಟ, ಹಲವು ಪೊಲೀಸರಿಗೆ ಗಾಯ, ಈಗ ಒಂದು ಸುತ್ತಿನಲ್ಲಿ ಆಗಿರುವಂತ ಪರಿಸ್ಥಿತಿ ಇದು. ಮೆಟ್ರೋ ರೈಲುಗಳ ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಜಂತರ್ ಮಂತರ್ಗೆ ಹೋಗೋದನ್ನ 3-4 ರೈಲುಗಳ ಸಂಚಾರವನ್ನ ಪೊಲೀಸರು ಸ್ಥಗಿತಗೊಳಿಸಿದ್ದಾರೆ. ಕಾರಣ ಹೆಚ್ಚಿನ ರೀತಿಯಲ್ಲಿ ಮಾಬ್ ಅಲ್ಲಿ ಕ್ರೂಡ್ ಆಗಬಾರದು ಅಂತ. ಸೊ ಈ ಪ್ರತಿಭಟನಾಕಾರರ ದಂಗೆ ಈಗ ಎರಡನೇ ಸುತ್ತಿನಲ್ಲಿ ದೊಡ್ಡ ಮಟ್ಟದಲ್ಲಿ ಹೋಗುವ ಎಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಉದ್ವಿಗ್ನಗೊಳ್ಳುತ್ತಾ ಇರುವಂಥದ್ದು. ನೀಟ್ ಅಕ್ರಮವನ್ನು ಖಂಡಿಸಿ ದೆಹಲಿಯಲ್ಲಿ ನಡೀತಾ ಇರುವಂಥ ದಂಗೆ ಇದು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, ಮರುಪರೀಕ್ಷೆ ನಡೀತು, ಅದರ ರಿಸಲ್ಟ್ ಕೂಡ ಬಂದಾಯಿತು. ಆದರೆ ಇದರ ಹೊಣೆಯನ್ನು ಹೊತ್ಕೊಳ್ಬೇಕಾದಂಥ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವರು ಮಾತ್ರ ಇನ್ನೂ ಯಾಕೆ ರಾಜೀನಾಮೆ ತಗೊಂಡಿಲ್ಲ, ಯಾಕೆ ಅವ್ರನ್ನ ತೆಗೆದುಹಾಕಿಲ್ಲ, ಆಕ್ರೋಶವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ವ್ಯಕ್ತಪಡಿಸಲಾಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಕೇಳ್ತಾ ಇರೋದಿಷ್ಟೇ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಿಸಿ ಫಸ್ಟು ಅಂತ ಹೇಳಿ. ಕೊಡ್ಸಕ್ಕೆ ತಯಾರಿಲ್ಲ. ಕೇಂದ್ರದವರು ಇದು ಯಾಕೆ ಇನ್ನೂ ಹಠ ಪ್ರತಿಷ್ಠೆಯಲ್ಲಿ ಇದ್ದಾರೋ ಗೊತ್ತಿಲ್ಲ. ಆ ಒಬ್ಬ ವ್ಯಕ್ತಿಗೋಸ್ಕರ ಇಷ್ಟೆಲ್ಲ ಯಾಕೆ ದೇಶದ ಮಾನವನ್ನು ಹರಾಜು ಹಾಕ್ತಾ ಇದ್ದಾರೋ ಅಂತ ಅರ್ಥ ಆಗ್ತಾ ಇಲ್ಲ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ವಿದ್ಯಾರ್ಥಿಗಳು ಎಷ್ಟು ಸಂಖ್ಯೆಯಲ್ಲಿ ಸೇರ್ಕೊಳ್ತಾ ಇದ್ದಾರೋ, ಫೋರ್ಸ್ ಕೂಡ ಅದೇ ರೀತಿಯಲ್ಲೇ ತರಿಸ್ಕೊಳ್ತಾ ಇದ್ದಾರೆ. ಫೋರ್ಸಿಗೂ ಕೂಡ ಏನು ಕಡಿಮೆ ಇಲ್ಲ ಅನ್ಸುತ್ತೆ ದೆಹಲಿ ರಾಜಧಾನಿ ಆಗಿರೋದ್ರಿಂದ. ಬಟ್ ಕೇಂದ್ರ ಸರ್ಕಾರ ಯಾಕೆ ಇಷ್ಟೊಂದು ಹಠಕ್ಕೆ ಬಿದ್ದಿದೆ, ಯಾಕೆ ಇಷ್ಟೊಂದು ಪ್ರತಿಷ್ಠೆಗೆ ಬಿದ್ದಿದೆ ಅಂತ ಅರ್ಥ ಆಗ್ತಿಲ್ಲ ಶಬೀರ್. ಖಂಡಿತವಾಗ್ಲೂ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಇಲ್ಲದೆ ಇದ್ರೆ ಬಹುಶಃ ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಕೂತಂತ ಸಂದರ್ಭದಲ್ಲೇ ಪ್ರತಿನಿಧಿಯನ್ನ ಕಳಿಸಿ ಅವ್ರ ಜೊತೆಗೆ ಮಾತುಕತೆಗೆ ಮುಂದಾಗ್ತಿತ್ತು. ಆದ್ರೆ ಇದನ್ನ ವೈಯಕ್ತಿಕವಾಗಿ ಪ್ರತಿಷ್ಠೆಯಾಗಿ ಸರ್ಕಾರ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಹೀಗಾಗಿ ಈವರೆಗೂ ಕೂಡ ಇಷ್ಟು ದೊಡ್ಡ ಪ್ರತಿಭಟನೆಗಳಾದ್ರೂ ಕೂಡ ಪ್ರತಿನಿಧಿಗಳನ್ನ ಕರೆದು ಮಾತನಾಡುವಂತ ಪ್ರಯತ್ನಗಳಾಗ್ತಾ ಇಲ್ಲ. ಅದರ ಮುಂದುವರಿದ ಭಾಗ ಬಹುಶಃ ಈ ಪ್ರತಿಭಟನೆ ಅಂತಾನೂ ಕೂಡ ಹೇಳ್ಬೋದು. ನೋಡಿ, ಅಲ್ಲಿಂದ ನಾನು ಆಗ್ಲೇ ತೋರಿಸ್ತಾ ಇದ್ದೆ, 500 ಮೀಟರ್ ಏನು ಓಡಿಸಿದ್ರು ಆ ಎಲ್ಲ ವಿದ್ಯಾರ್ಥಿಗಳು ಬಂದು ಇಲ್ಲೇ ಠಿಕಾಣಿ ಹೂಡಿದ್ದಾರೆ. ನೋಡ್ಬೋದು ನೀವು. ಒಮ್ಮೆ ಒಂದೇ ಮಾತರಂ ಹಾಡ್ತಾರೆ, ಒಮ್ಮೆ ರಾಷ್ಟ್ರಗೀತೆಯನ್ನು ಹಾಡ್ತಾರೆ, ತಮ್ಮ ದೇಶಭಕ್ತಿ ಏನು ಅನ್ನುವಂಥದ್ದನ್ನು ತೋರಿಸ್ತಾರೆ. ಈ ರೀತಿಯಾದಂಥ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳನ್ನ ಆಂಟಿ ನ್ಯಾಷನಲ್ ಅಂತ ಕರೆದಿದ್ರು. ಸೊ ಹೀಗಾಗಿ ನಾವು ರಾಷ್ಟ್ರೀಯವಾದಿಗಳು ಅನ್ನುವಂಥದ್ದನ್ನು ಕೂಡ ಅವರು ಎತ್ತಿ ತೋರಿಸುವಂಥ ಪ್ರಯತ್ನವನ್ನ ಇಡೀ ಸೊಸೈಟಿಗೆ ಮಾಡ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ನಾವು ರಾಜೀನಾಮೆಯನ್ನು ತೆಗೆದುಕೊಳ್ಳದೆ ಹೊರತಾಗಿ ನಾವು ಈ ಪ್ರತಿಭಟನೆಯನ್ನು ಕೈ ಬಿಡಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹವನ್ನ ಮಾಡ್ತಾ ಇರುವಂಥದ್ದು. ಅವರು ಪ್ರತಿ ಘೋಷಣೆಯಲ್ಲೂ ಕೂಡ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಕ್ಕೊತ್ತಾಯವನ್ನ ಮಾಡ್ತಾ ಇರುವಂಥದ್ದು. ಇದು ಒಂದು ಜಾಗ ಮಾತ್ರ ಅಲ್ಲ ಅರುಣ್, ಇನ್ನು 2-3 ಜಾಗಗಳಲ್ಲೂ ಕೂಡ ಇದೇ ರೀತಿಯಾದಂಥ ಉಗ್ರ ಸ್ವರೂಪದ ಪ್ರತಿಭಟನೆಗಳು ಕೂಡ ನಡೀತಾ ಇದ್ದಾವೆ. ಸೊ ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಸರಿಯುವಂಥ ಮಾತುಗಳು ಕೂಡ ಕಂಡು ಬರ್ತಾ ಇಲ್ಲ. ಸೊ ಹೀಗಾಗಿ ಪ್ರತಿಭಟನೆಯನ್ನು ನಿಯಂತ್ರಿಸುವಂಥ ದೃಷ್ಟಿಯಿಂದ ಹೆಚ್ಚಿನ ಫೋರ್ಸ್ಗಳನ್ನು ಕೂಡ ಹಾಕಲಾಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಈ ಪ್ರತಿಭಟನಾಕಾರರು ಮುಂದೆ ಬರಬಾರ್ದು ಅನ್ನುವಂಥದ್ದು. ಮತ್ತೆ ಈ ಭಾಗದಲ್ಲಿ ಒಂದಿಷ್ಟು ಜನ ನೋಡ್ಬೋದು, ರಾಪಿಡ್ ಆಕ್ಷನ್ ಫೋರ್ಸ್ ಇದೆ, ಕೇಂದ್ರದ ಮೀಸಲು ಪಡೆಗಳಿದ್ದಾವೆ, ಎಲ್ಲ ಕೂಡ ಆಯಕಟ್ಟಿನ ಜಾಗದಲ್ಲಿ ಕೂತ್ಕೊಂಡಿದ್ದಾರೆ, ದೆಹಲಿ ಪೊಲೀಸರಿದ್ದಾರೆ. ಸೊ ಎಲ್ಲರೂ ಕೂಡ ಬ್ಯಾಕಪ್ ಪ್ಲಾನ್ ಅಲ್ಲಿ ಇರುವಂಥದ್ದು. ಮತ್ತೆ ಎಲ್ಲ ವೆಹಿಕಲ್ಸ್ ಗಳನ್ನ ಕೂಡ ನೀವು ಮೂವ್ಮೆಂಟ್ ನೋಡ್ಕೋಬಹುದು. ಒಂದ್ ವೇಳೆ ಪರಿಸ್ಥಿತಿ ಕೈ ಮೀರಿದ್ರೆ ಪ್ರತಿಭಟನಾಕಾರರನ್ನ ಇಲ್ಲಿಂದ ಸ್ಥಳಾಂತರ ಮಾಡುವಂತ ಪ್ರಯತ್ನಗಳು ಕೂಡ ಆಗ್ತಾ ಇದಾವೆ. ನೋಡಿ, ಸೆಕ್ಯೂರಿಟಿ ಫೋರ್ಸಸ್ ಗಳು ಯಾವ ರೀತಿಯಾಗಿ ಸಿದ್ಧವಾಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕೂಡ, ಯಾಕೆಂದ್ರೆ ಯಾವಾಗ ಬೇಕಾದ್ರೂ ಅಶ್ರುವಾಯು ಮತ್ತೊಮ್ಮೆ ಪ್ರಯೋಗ ಮಾಡಬಹುದು, ಗಾಳಿಯಲ್ಲಿ ಗುಂಡಾರಿಸುವಂತ ಸಾಧ್ಯತೆಗಳು ಕೂಡ ಇದಾವೆ. ನೋಡಿ, ಈ ಒಂದು ಪ್ರತಿಭಟನೆಯಲ್ಲಿ ಪೊಲೀಸರಿಗೂ ಕೂಡ ಯಾವ ರೀತಿಯಾದಂತಹ ಗಾಯ ಆಗಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದು. ಬ್ಯಾಂಡೇಜ್ ಹಾಕೊಂಡು ಅವರು ಮತ್ತೆ ಡ್ಯೂಟಿ ಮಾಡುವಂತ ಕೆಲಸವನ್ನು ಕೂಡ ಈಗ ಸದ್ಯಕ್ಕೆ ಮಾಡ್ತಿದ್ದಾರೆ. ವೆಹಿಕಲ್ ಮೂವ್ಮೆಂಟ್ಗಳು ಕೂಡ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಪೊಲೀಸ್ ವೆಹಿಕಲ್ಗಳನ್ನೇ ಇಲ್ಲಿ ನಿಯೋಜಿಸುವಂತ ಕೆಲಸಗಳು ಕೂಡ ಆಗಿದ್ದಾವೆ. ಬ್ಯಾಕಪ್ ರಿಸರ್ವ್ ಫೋರ್ಸ್ಗಳನ್ನ ಕೂಡ ಇಲ್ಲಿ ನಿಯೋಜಿಸುವಂಥದ್ದನ್ನು ಕೂಡ ಗಮನಿಸ್ತಾ ಹೋಗ್ಬೋದು. ಒಂದು ರೀತಿ ಈ ಇಡೀ ಸಂಸತ್ನ ಸುತ್ತಮುತ್ತಲಿನ ಪ್ರದೇಶ ಏನಿದೆ ಅದೆಲ್ಲವೂ ಕೂಡ ಒಂದು ರೀತಿ ಕೋಟೆಯಾಗಿ ಪರಿಣಮಿಸಿರುವಂಥದ್ದು. ಕೇವಲ ಸಂಸತ್ ಮಾತ್ರ ಟಾರ್ಗೆಟ್ ಅಲ್ಲ ಅರುಣ್, ಸುತ್ತಮುತ್ತ ಇರುವಂಥ ರೈಲ್ ಭವನ್ ಆಗಿರ್ಬೋದು, ಕೃಷಿ ಭವನ್ ಆಗಿರ್ಬೋದು, ಶಾಸ್ತ್ರಿ ಭವನ್ ಆಗಿರ್ಬೋದು, ಈ ರೀತಿಯಾದಂಥ ಕಚೇರಿಗಳಿಗೂ ಕೂಡ ಹೆಚ್ಚಿನ ಭದ್ರತೆಯನ್ನು ಕೊಡುವಂಥ ಕೆಲಸಗಳನ್ನು ಮಾಡಲಾಕಿರುವಂಥದ್ದು. ಯಾಕೆ ಅಂದರೆ ಸಂಸತ್ತು ಸಾಧ್ಯವಾಗದೇ ಇರುವಂತಹ ಸನ್ನಿವೇಶದಲ್ಲಿ ಈ ರೀತಿಯಾದಂತಹ ಕಚೇರಿಗಳಿಗೂ ಕೂಡ ಮುತ್ತಿಗೆ ಹಾಕಬಹುದಾದಂಥ ಸಾಧ್ಯತೆಗಳಿದ್ದಾವೆ. ಸೊ ಹೀಗಾಗಿ ಈ ಪಾರ್ಲಿಮೆಂಟ್ ಸರ್ಕಲ್ ಏನಿದೆ ಈ ಇಡೀ ಪ್ರದೇಶವನ್ನು ಸಂಪೂರ್ಣವಾಗಿ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ. ಆದರೆ ಪೊಲೀಸ್ ವಿದ್ಯಾರ್ಥಿಗಳನ್ನ ಅಥವಾ ಪ್ರತಿಭಟನಾಕಾರರನ್ನ ಸದ್ಯಕ್ಕೆ ಇನ್ನೂ ಕೂಡ ಹತೋಟಿಗೆ ತೆಗೆದುಕೊಳ್ಳುವಂತಹ ಕೆಲಸಗಳಾಗ್ತಾ ಇಲ್ಲ. ಬಹುಶಃ ಈ ಪ್ರತಿಭಟನೆಯ ತೀವ್ರತೆ ಸಂಜೆವರೆಗೂ ಕೂಡ ಹೀಗೆ ನಡೀಬಹುದು. ಬಹುಶಃ ಗೊತ್ತಿಲ್ಲ, ಇದು ಅಹೋರಾತ್ರಿ ಧರಣಿಯಾಗಿ ಕೂಡ ಬದಲಾಗುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಅರುಣ್,